ಕನ್ನಡಿಗರ ನಮಸ್ಕಾರ. ಚುನಾವಣೆಗಳು ಬರ್ತಾ ಇವೆ, ಚುನಾವಣೆಗಳು ಹೋಗ್ತಾ ಇವೆ. ಬೇಜವಾಬ್ದಾರಿಯುತ ಸರ್ಕಾರಗಳನ್ನು ರಚನೆ ಮಾಡ್ತಾನೆ ಇರ್ತೀವಿ. ಈ ಬೇಜವಾಬ್ದಾರಿಯುತ ಸರ್ಕಾರಗಳು ಸಾಮಾಜಿಕ ಭದ್ರತೆಯನ್ನು ಕಾಪಾಡೋದು ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ನುಣುಚ್ಕೊಳ್ತಾ ಇದ್ದಾವೆ. ನೋಡಿ, 60 ವರ್ಷ ಆಗಿರುವಂಥ ಈ ಮಹಿಳೆ, 60 ವರ್ಷಕ್ಕೂ ಅಧಿಕ ಆಗಿರುವಂಥ ಈ ಮಹಿಳೆ ಪ್ರತಿದಿನವೂ ಕೂಡ ಇನ್ನೂ ಕೆಲಸ ಮಾಡಬೇಕಾಗಿದೆ. ಅವರ ಮನೆಯನ್ನು ನಿರ್ವಹಣೆ ಮಾಡ್ಕೊಳ್ಬೇಕಾಗಿದೆ. ಇಂಥದ್ದನ್ನು ಯಾಕೆ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ? ಯುವ ಜನರಿಗಾಗಿರ್ಬೋದು, ಹಿರಿಯ ನಾಗರಿಕರಾಗಿರ್ಬೋದು, ಅವರು ವಯಸ್ಸಾದ ಮೇಲೆ ಬದುಕುವಂಥ ವಾತಾವರಣ ನಿರ್ಮಾಣ ಮಾಡೋದು, ಅವರಿಗೆ ಸಾಮಾಜಿಕ ಭದ್ರತೆಯಲ್ಲಿ ಬದುಕ್ತಾ ಇದ್ದೀವಿ ಅಂತ ಅನ್ನಿಸುವಂಥ ಕಲ್ಪನೆಯನ್ನು ಸೃಷ್ಟಿ ಮಾಡೋದು ಪ್ರತಿಯೊಂದು ಸರ್ಕಾರದ ಜವಾಬ್ದಾರಿಯಾಗಿದೆ. ಆದರೆ ಇಲ್ಲಿ ಆಳ್ವಿಕೆ ಮಾಡ್ತಾ ಇರುವಂಥ ಲೂಟಿಕೋರರು, ದರೋಡೆಕೋರರು, ಇವರು ಕೆಲವು ಜನರಿಗೆ, ಅತಿ ಶ್ರೀಮಂತರಿಗೆ ಅವರು ದರೋಡೆ ಮಾಡಿರೋದೆ, ಲೂಟಿ ಮಾಡಿರುವಂಥ ಅವರಿಗೆ ಬೇಕಾದಂಥ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾರೆ. ಅವರಿಗೆ ತೆರಿಗೆ ವಿನಾಯಿತಿಗಳನ್ನು ಕೊಡ್ತಾರೆ. ಹಾಗೆ ಕೊಟ್ಟು ಅವರಿಗೆ ಸಂಪನ್ಮೂಲಗಳನ್ನು ದೋಚೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಹೊರತು ವಯಸ್ಸಾದಂಥ ಜನರಿಗೆ ಭದ್ರತೆಯುಳ್ಳ ಬದುಕನ್ನು ನಡೆಸೋದಕ್ಕೆ ಏನೆಲ್ಲ ಬೇಕೋ ಅವುಗಳನ್ನು ಮಾಡ್ತಾ ಇಲ್ಲ. ನೋಡಿ, ಈಕೆ ಮಹಿಳೆ ಪಾಪ 60 ವರ್ಷಕ್ಕೂ ಅಧಿಕ ಆಗಿರುವಂಥವ್ರು ಇನ್ನೂ ಕೆಲಸವನ್ನು ನಿರ್ವಹಣೆ ಮಾಡಿಕೊಂಡು ಒಂಟಿಯಾಗಿ ಬದುಕುವಂಥ ಇವತ್ತು ಬೇಜವಾಬ್ದಾರಿ ಸರ್ಕಾರಗಳನ್ನ ರಚನೆ ಮಾಡ್ತಾ ಇದ್ದೀವಿ. ಇವು ಭ್ರಷ್ಟ ಪಕ್ಷಗಳನ್ನು ಕಿತ್ತೊಗೆಯುವಂಥದ್ದು ಮತ್ತು ಇಂಥ ಬೇಜವಾಬ್ದಾರಿ ಸರ್ಕಾರಗಳನ್ನು ಕಿತ್ತೊಗೆದು ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವ ವಾತಾವರಣವನ್ನು ನಿರ್ಮಾಣ ಮಾಡೋದು ನಿಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ನಾವು ನೀವು ಜೊತೆ ಆಗೋಣ, ಈ ವ್ಯವಸ್ಥೆಯನ್ನು ಬದಲಾಯಿಸೋಣ. ಜೈ ಕನ್ನಡ.